ಶಾಶ್ವತ ನೀರಾವರಿ ಹೋರಾಟಕ್ಕೆ ಬೃಹತ್ ಪಾದಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಶಾಶ್ವತ ನೀರಾವರಿ ಹೋರಾಟಕ್ಕೆ ಜನತೆಯ ಆಗ್ರಹ. ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ. ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರದವರೆಗೂ ಪಾದಯಾತ್ರೆ. ನೀರಿಗಾಗಿ ಪ್ರಾಣ ಬಿಡಲು ಸಿದ್ಧರಾದ ಮಂದಿ. ನೀರಿಗಾಗಿ ಜನರ ಕೂಗಾಟ. ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರದವರೆಗೂ ಪಾದಯಾತ್ರೆ. ನೀರು ಕೊಡಿ ಎಂದು ಜನತೆಯ ಕೂಗಾಟ. ಶಾಶ್ವತ ನೀರಾವರಿ ಯೋಜನೆಗಾಗಿ ಸರ್ಕಾರ ವಿರುದ್ಧ ಜನತೆಯ ಆಕ್ರೋಶ. ರಸ್ತೆಯಲ್ಲಿ ಸಾವಿರಾರು ಜನತೆಯ ಕೈಯಲ್ಲಿ ನೀರಾವರಿ ಯೋಜನೆಗಾಗಿ ಒತ್ತಾಯಿಸಿ ಕೂಗಾಟ. ಸರ್ಕಾರದ ವಿರುದ್ಧ ಜನತೆಯ ಆಕ್ರೋಶ. ರಸ್ತೆ ತುಂಬಾ ಮಂದಿಯ ಓಡಾಟ. ಇದೆಲ್ಲ ಕಾಣಿಸಿಕೊಂಡಿದ್ದು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ. ಇಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಚಿಂತಾಮಣಿ ಪ್ರವಾಸಿ ಮಂದಿರದಿಂದ ಜಿಲ್ಲಾ ಕೇಂದ್ರದವರೆಗೂ ಪಾದಯಾತ್ರೆ ನಡೆಸಲಾಯಿತು. ಇನ್ನು ಈ ಪಾದಯಾತ್ರೆಗೆ ಸ್ವತಂತ್ರ ಹೋರಾಟಗಾರರಾದ ದೊರೆಸ್ವಾಮಿ ಅವರು ಚಾಲನೆ ನೀಡಿದರು. అక్రమాలను కాలరాసిన ఉక్కు పాదం నీదిరా. లంచగొండుల గుండెలోని దురించు సింహం నీవురా. ధర్మదేవత నీడలో పయనించు యాత్రే నీదిరా. కనులు కప్పిన న్యాయదేవత కంటి చూపైనావురా. సత్యమేవ జగతికి నిలువెత్తు సాక్ష్యం నీవురా. లక్షలాది ప్రజల ఆశాజ్యోతివై నిలిచావురా. నేను సైతం ప్రపంచాగ్నికి సమిధనొక్కటి ఆహుతిచ్చాను. నేను సైతం విశ్వవృష్టికి అశ్రు ఒక్కటి ధారవోశాను. నేను సైతం భువన ఘోషకు వెర్రి గొంతుక విచ్చి మ్రోశాను. నేను సైతం ప్రపంచాగ్నికి సమిధనొక్కటి ఆహుతిచ్చాను. ನನ್ನ ಮಣ್ಣಿದು ಕನ್ನಡ ಮಣ್ಣು. ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ. ನನ್ನಡೆದ ಸೌಭಾಗ್ಯವತಿ. ನನ್ನ
ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ. ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು. ಜನಿಸುವ ಮನುಜನೇ ಕನ್ನಡ ಮಣ್ಣಲಿ ಸ್ವರ್ಗವ ಕಾಣುವೆ ನನ್ನ ಈ ಮಣ್ಣಲಿ ಪುಣ್ಯದ ಮಣ್ಣಲಿ. ನನ್ನ ಮಣ್ಣಿದು ನನ್ನ ಮಣ್ಣಿದು ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ ಅವಳ ಮುಡಿಗೆ ಕುಸುಮಗಳು. ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಪ್ರವಾಸಿ ಮಂದಿರದಿಂದ ಹೋರಾಟ ಪಾದಯಾತ್ರೆ ನಗರದ ಬೆಂಗಳೂರು ವೃತ್ತ ಗಜಾನನ ವೃತ್ತ ಸೇರಿದಂತೆ ಶಿಡ್ಲಘಟ್ಟ ಮಾರ್ಗವಾಗಿ ಚಿಕ್ಕಬಳ್ಳಾಪುರಕ್ಕೆ ಪಾದಯಾತ್ರೆ ನಡೆಸಿದ್ರು. ಇವತ್ತಿನ ಒಟ್ಟು ಏನು ಒಂದು ಪಾದಯಾತ್ರೆ ಶುರು ಮಾಡ್ತಿದ್ರು ಅದು ಕಂಪ್ಲೀಟ್ ಯಾವ ಥರ ನಾವು ಹಲವು ದಶಕಗಳಿಂದ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಯುವಶಕ್ತಿ ಇರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳು, ರಾಜಕೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಹಲವು ದಶಕಗಳಿಂದ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ನಾವು ಕಳೆದ ಒಂದು 3-4 ಅಧಿವೇಶನಗಳಲ್ಲಿ ಒಂದು ತೀವ್ರ ಹೋರಾಟವನ್ನು ಕೂಡ ಒಳಗೆ ಸದನದಲ್ಲಿ ಕೂಡ ಮಾಡಿದ್ವಿ. ಅದಕ್ಕೆ ಈ ಸರ್ಕಾರ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡಿಲ್ಲ. ಅದಕ್ಕೂ ನಮಗೂ ಈ ಜಿಲ್ಲೆಗಳಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು. ನಾವು ಎಳೆಯಾಗಿ ಬಿಚ್ಚಿ ಸದನ ಮುಂದೆ ಇಟ್ಟಿದ್ದೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ ನಮ್ಗೆ ಅನಿಸಿದಾಗ ನಾವು ಈ ನಮ್ಮ ಹೋರಾಟವನ್ನು ಪಾದಯಾತ್ರೆಯ ಮೂಲಕ ಇದನ್ನು ತೀವ್ರಗೊಳಿಸಬೇಕು. ಸರ್ಕಾರಕ್ಕೆ ಒಂದು ಮಾಡು ಅಥವಾ ಮಡಿ ಎನ್ನುವಂಥ ಒಂದು ಚಿಂತನೆಗೆ ಇದು ಈಡಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಒಂದು 7-8 ಸಾವಿರ ಜನ ನಮ್ಮ ಚಿಂತಾಮಣಿ ತಾಲೂಕಿನಿಂದ ಚಿಕ್ಕಬಳ್ಳಾಪುರದವರೆಗೂ ಕೂಡ ಇತ್ತೀಚೆಗೆ ಏನು ಒಂದು ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ, ಒಂದು ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆಗೂ ಕೂಡ ನಾವು ಪಾಲ್ಗೊಂಡು ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ ಮತ್ತು ನಮ್ಮ ಮುಂದಿನ ಗುರಿ ಕೂಡ ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಈ ಪಾದಯಾತ್ರೆಯ ಮೂಲಕ ಅನೇಕ ಚಳುವಳಿಗಳನ್ನು ಮಾಡಿ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟರು, ಅದೇ ರೀತಿ ನಾವು ಕೂಡ ಇನ್ನೊಂದಷ್ಟು ತೀವ್ರವಾಗಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ನಾವು ಇನ್ನೂ, ಯಾಕಂದರೆ ಈಗಾಗಲೇ ಸರ್ಕಾರದಲ್ಲಿ ಸಾಕಷ್ಟು ಸಾಲ ಇದೆ, ಒಂದು 70-80 ಸಾವಿರ ಕೋಟಿ ಸಾಲ ಇದೆ. ಆದರೆ ಇನ್ನೂ 10,000 ಕೋಟಿ ಸಾಲ ಆದರೂ ಚಿಂತೆ ಇಲ್ಲ ಸರ್ಕಾರಕ್ಕೆ. ಈ ಜಿಲ್ಲೆಗಳಿಗೆ ನೀರು ಕೊಡಲೇಬೇಕು ಅನ್ನುವ
ಅನ್ನುವಂಥ ಒಂದು ಮಟ್ಟಕ್ಕೆ ನಾವು ಈ ಒಂದು ಪಾದಯಾತ್ರೆ ಮೂಲಕನೇ ನಾವು ಮಾಡ್ತೇವೆ ಅನ್ನುವಂಥ ಒಂದು ವಿಶ್ವಾಸ ಇವತ್ತು ನಮಗೆ. ಪಾದಯಾತ್ರೆ ಯಾವ ರೀತಿ ಇರುತ್ತೆ? ಪಾದಯಾತ್ರೆ ನಾವು ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಿಂದ ಚಿಡ್ಲಘಟ್ಟವರೆಗೂ ಇವತ್ತು ರಾತ್ರಿ ಅಲ್ಲಿ ತಂಗ್ತೇವೆ. ನಾಳೆ ಬೆಳಗ್ಗೆ 7 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ನಾಳೆ ಸಂಜೆವರೆಗೂ ಕೂಡ ಆ ಚದುರ್ಪುರ ಕ್ರಾಸ್ನಲ್ಲಿರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಎಲ್ಲ ಪಂಚಾಯಿತಿ ವೈಸ್ ಎಲ್ಲ ಮುಖಂಡರು, ಹೋಬಳಿ ಮುಖಂಡರು ಮತ್ತು ನಾವೆಲ್ಲರೂ ಕೂಡ ಅಲ್ಲಿ ಮಾತಾಡಿ ಸರ್ಕಾರಕ್ಕೆ ಏನೆಲ್ಲ ಸಂದೇಶಗಳನ್ನು ಕೊಡಬೇಕು, ಇದು ಮುಂದಿನ ದಿನಗಳಲ್ಲಿ ಕಠಿಣವಾದಂಥ ಒಂದು ನಿಲುವನ್ನು ತಗೊಳ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ಸರ್ಕಾರಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಸರ್, ಈಗ ಯಾರು ಭಾಗವಹಿಸಿದ್ದಾರೆ ನಿಮ್ಮ ಹೋರಾಟದಲ್ಲಿ? ನಾವು ಈಗ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ನಾವು ಅವರ ಒಂದು ಸ್ಫೂರ್ತಿ, ಅವರ ಇಡೀ ವಯಸ್ಸಿನಲ್ಲಿ ಇವತ್ತು ಅವರನ್ನು ನಾವು ಕೇಳಿದಾಗ ಅವರು ಭಾಳ ಇಚ್ಛಾಶಕ್ತಿಯನ್ನು ತೋರಿಸಿ ನಾನು ಬಂದು ಖಂಡಿತ ಒಳ್ಳೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಇದು ಹೋರಾಟ ಅಲ್ಲ, ನಾವು ಬದುಕೋಕ್ಕೆ ದಾರಿ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಶಾಸಕರು ಎಷ್ಟೋ ಜನ ಪ್ರಯತ್ನಗಳು ಮಾಡಿದ್ದಾರೆ. ಶಾಸಕರು ಹಿಂದೆ ಅಲ್ಲಾಡ್ಬಿಡ್ರಪ್ಪ. ಹೊಸ ಹುರುಪಿನವರು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಹಳ್ಳಿಗಳ ಸಂಪರ್ಕ ತುಂಬ ಇಟ್ಕೊಂಡಿದ್ದಾರೆ. ಈ ಪ್ರಯತ್ನಗಳು ಎಷ್ಟು ಸಂಸ್ಥೆಗಳಿಂದ ಆದರೂ ಕೂಡ ಕಡಿಮೆನೇ. ಯಾಕೆಂದರೆ ಇಲ್ಲಿಯ ನೀರಿನ ಸಮಸ್ಯೆ ಏನಿದೆ ಅದು ಬಹಳ ಅಗಾಧವಾದ ಸಮಸ್ಯೆ. ಇಡೀ ಕೋಲಾರ ಜಿಲ್ಲೆಯನ್ನು ಇದು ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ. ಈ ಸಮಸ್ಯೆಯನ್ನು ನಾವೇ ಅದನ್ನು ಬರಮಾಡಿಕೊಂಡಿದ್ದೇವೆ ಅಂತ. ಸರ್, ಈಗ ಸರ್ಕಾರಗಳು ಇವು ನೀರು ಪ್ರತಿಯೊಬ್ಬರ ಹಕ್ಕು, ಆದರೆ ಹಕ್ಕನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ವಿಚಾರ. ಅಲ್ಲ, ನೀರು ಇದ್ದರೆ ಅವರು ತಗೊಂಡ್ಬಿಟ್ರೆ ನೀರು ಇಲ್ಲಿ ನದಿಯಾಗಿದೆ ಇದೆ, ಅದನ್ನು ಅವರೇನಾದ್ರು ಹಿಡಿದಿಟ್ಕೊಂಡಿದ್ರೆ ಅವ್ರು ತಪ್ಪಾಗುತ್ತೆ. ಈಗ ಅವ್ರ ಹತ್ರ ನೀರಿಲ್ಲ, ನೀರಿದ್ದದ್ದೆಲ್ಲ ಬತ್ತಿಸ್ಬಿಟ್ರು, ಕೆರೆಗಳೆಲ್ಲ ಒಣಗೋಯ್ತು. ಈಗ ನೀರಿಲ್ಲ ಅಂತ ಹೇಳಿದ್ರೆ ನೀರು ಅವರೇನು ಕದ್ದಿಟ್ಕೊಂಡಿಲ್ಲ. ನೀರು ಎಲ್ಲಿಂದಲೋ ತರಬೇಕು, ತರೋದಕ್ಕೆ 100 ವಿಘ್ನಗಳು. ಆದ್ದರಿಂದ ಇದು ಭಾಳ ಜಟಿಲವಾದಂಥ ಸಮಸ್ಯೆ ಆಗಿದೆ. ಇದು ಬೇರೆ ಪ್ರಾಂತ್ಯಗಳವರೆಗೂ ಸಂಬಂಧಪಟ್ಟಿದೆ. ಆದ್ದರಿಂದ ಇದನ್ನು ದೂರ್ಕೊಂಡು ಕೂತ್ಕೊಂಡ್ರೆ ನಾವು ಆಗೋದಿಲ್ಲ. ನಾವೆಲ್ಲ ಕೂಡಿ ಕೆಲಸ ಮಾಡಬೇಕು. ಎಷ್ಟು ಹೋರಾಟ ಮಾಡಿ, ಆದರೆ ಹೋರಾಟ ಬರೀ ಹೋರಾಟ ಆಗಬಾರ್ದು. ಇದು ನಾವು ದಾರಿನೂ ತೋರಿಸ್ಬೇಕು. ನೀರು ಎಲ್ಲಿಂದ ತರಬೇಕು ಹೇಳಿಬಿಡ್ತೀವಿ ಸುಲಭವಾಗಿ. ನಾವು ಇದು ತೊಗೊಂಡು ಬಂದು ಗೋವಾದಿಂದ ತೊಗೊಂಡು ಬಂದು ಬೇರೆ ಕಡೆಯಿಂದ, ಇದು ಹೇಳೋದು ಸುಲಭ. ಆದರೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ಕಷ್ಟ ಇದೆ. ಆದ್ದರಿಂದ ಸೈಂಟಿಫಿಕ್ಕಾಗಿ ಏನು ಮಾಡಬಹುದು, ಏನು ಮಾಡಬೇಕು ಇದು ವಿಚಾರ. ನನಗನ್ನಿಸ್ತದೆ ಮೊದಲು ಈ ಕೆರೆಗಳು ತುಂಬಬೇಕು. ನಮ್ಮ ಕೆರೆಗಳ ಬಗ್ಗೆ ನಮ್ಮ ಗಮನ ಕೊಡಬೇಕು. ನಮ್ಮ ಈ ಗುಪ್ತಗಾಮಿನಿಯಾಗಿ ಹರಿತಕ್ಕಂಥ ನದಿ ಇದೆಯಲ್ಲ, ಇವು ದಕ್ಷಿಣ ಪಿನಾಕಿನಿ ಇರ್ಬೋದು, ಅವೆಲ್ಲ ಏನಾಗಿದೆ, ಅದು ಯಾವಾಗಲೂ ಮಳೆ ಬಂದಾಗ ಹರಿಯುತ್ತೆ, ಅದು ಎಲ್ಲಿ ಹೋಗುತ್ತೋ ನೀರು ಗೊತ್ತಿದೆ. ಆ ನೀರು ಏನಾಗಿದೆ ಏನು ಅದರ ಬಗ್ಗೆನೂ ವಿಚಾರ ಮಾಡಬೇಕು. ನಮ್ಮ ಕೊಳೆ ನೀರು, ಬೆಂಗಳೂರಿನ ಕೊನೆ ನೀರನ್ನು ನಾವು ಬಿಟ್ಟರೆ ಕೃಷ್ಣಗಿರಿನಲ್ಲಿ ಅವರು ಒಂದು ಒಳ್ಳೆ ತೋಟ ಮಾಡ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಅದನ್ನು ಉಪಯೋಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ನೀರನ್ನ ನಮಗೂ ಉಪಯೋಗ ಮಾಡೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರಿ ಅನ್ನೋದು. ಆದರೆ ನಾನು ಶಾಸಕರು ಮೊದಲು ಅದನ್ನು ಮಾಡಿಸ್ಬೇಕು. ಏನೂ ಇಲ್ಲದೆ ಇರೋದಕ್ಕಿಂತ ಹಿತ್ತಾಳೆ ಕಡೆಗ ಮೇಲೂ ಅಲ್ವಾ, ಆದ್ದರಿಂದ ಮೊದಲು ಆ ಕೆಲಸ ಮಾಡಿಸ್ಬೇಕು. ಅದನ್ನು ತ್ವರಿತವಾಗಿ ಮಾಡಿಸ್ಬೇಕು. ಅದ್ರ ಜೊತೆಗೆ ಇನ್ನು ಯಾವ ಮಾರ್ಗಗಳಿವೆ ಏನು ಇವೆ. ನಮ್ಮ ಇವರು ಪರಮಶಿವಯ್ಯರು ನನ್ನ ಕ್ಲಾಸ್ಮೇಟು. ಪರಮಶಿವಯ್ಯನವರು ಅವರ ಕಮಿಟಿ ಅವರು ಬರೆದದ್ದನ್ನು ಇವತ್ತಿನವರೆಗೂ ಯಾರೂ ಒಪ್ಕೊಂಡಿಲ್ಲ. ಆದ್ದರಿಂದ ಸುಮ್ಮನೆ ನಾವು ಪರಮಶಿವಯ್ಯ ಅಂತ ಮಾತಾಡಿದ್ರು ಪ್ರಯೋಜನವಾಗಿದೆ. ಅದನ್ನು ಕಾರ್ಯಗತ ಮಾಡೋಕ್ಕೆ ಅವರಿಗೆ ಸರ್ಕಾರನ ಕನ್ವಿನ್ಸ್ ಮಾಡಿಸ್ತಕ್ಕಂಥ ಕೆಲಸ ಕನ್ವಿನ್ಸ್ ಆಗ್ತಾ ಇದೆ. ಸರ್, ಈಗ ಸರ್ಕಾರದ ದೂರಾಲೋಚನೆಗಳು ಇಲ್ಲದೇ ಇರೋದು ಇವತ್ತಿನ ಸಮಸ್ಯೆ ಅನ್ನೋದಕ್ಕೆ ಅಲ್ಲ, ಇದು ಏನಾಗಿದೆ, ಇದು ಸರ್ಕಾರದ್ದು ಮತ್ತಲ್ಲ ಜನರದ್ದು ಅಷ್ಟೇ. ಇಬ್ಬರೂ ಇದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಇದು ಆಧಾರ ಇದ್ದದ್ದು ಕೋಲಾರ ಜಿಲ್ಲೆಯಲ್ಲಿ ನೀವು ಕೆರೆ, ದೊಡ್ಡ ಕೆರೆಗಳು, ಬರೀ ಕೆರೆಗಳೇ ಆಧಾರ ಇದೆ. ಕೆರೆಗಳನ್ನೆಲ್ಲ ಬಚ್ಚಿದ್ರು.
ಅದಕ್ಕೆ ಎಲ್ಲೆಲ್ಲಿ ನೀರು ಬರಬೇಕಾಗಿದೆ ಆ ಮೂಲಗಳೆಲ್ಲ ಕಣ್ಣುಗಳೆಲ್ಲ ಮುಚ್ಚಿ ಅಲ್ಲೆಲ್ಲ ಕಟ್ಟಡಗಳು ಕಟ್ಟಿದ್ವು, ಕಾರ್ಖಾನೆಗಳು ಕಟ್ಟಿದ್ವು. ನೀರು ಬರುವಂಥ ವ್ಯವಸ್ಥೆಯನ್ನು ಹಾಳು ಮಾಡಿಬಿಟ್ಟು ನಾವಿವತ್ತು ಯಾರನ್ನೋ ಬೈದರೆ ಏನು ಪ್ರಯೋಜನ ಆಗ್ತದೆ? ಆದ್ದರಿಂದ ಅವುಗಳನ್ನೆಲ್ಲ ತೆರವು ಮಾಡಿಸ್ಬೇಕು. ಈಗ ಅವು ಯಾವುದು ಎಲ್ಲೆಲ್ಲಿ ಅಡ್ಡಿ ಬರ್ತದೆ, ಒಂದು ಕೆರೆಗೆ ಬರ್ತಕ್ಕಂಥ ನೀರು ಬರ್ತಕ್ಕಂಥ ಹಿಂದೆ ಬರ್ತಾ ಇದ್ದದ್ದು ತೆಗೆದ್ರೆ ಅಲ್ಲಿ ಏನು ಅಡ್ಡಿ ಬರ್ತದೆ, ಏನೇ ಅಡ್ಡಿ ಬರಲಿ ಅದನ್ನು ತೆಗೆಸ್ಬೇಕು. ಸರ್, ಇವತ್ತು ಶಾಶ್ವತ ನೀರಾವರಿಗೆ ಹೋರಾಟಕ್ಕೆ ತಾವು ಹೊಂಟಿದ್ದೀರಿ. ನೀವು ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತೀರಿ? ನಾನು ಸರ್ಕಾರಕ್ಕೆ ಹೇಳ್ತಿದ್ದೇನೆ, ಇದು ತ್ವರಿತವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ. ನಾಳೆ ಇದರಲ್ಲಿ ಒಂದು ದಂಗೆನೇ ಆಗ್ಬೋದು. ನೀರಿನ ಅಭಾವ ಬಂದಾಗ, ನೀರೇ ಇಲ್ಲ ಅಂದಾಗ ದಂಗೆನೇ ಆಗ್ಬೋದು. ಆದ್ದರಿಂದ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಆದಷ್ಟು ಬೇಗ ಇದನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡಬೇಕು. ಒಂದಲ್ಲ 4 ಕೋಲಾರ ಚಿಕ್ಕಬಳ್ಳಾಪುರ ಜನರ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಹಚ್ಚಿಕೊಳ್ಳದಂಥ ಪರಿಸ್ಥಿತಿ ಈ ಮಟ್ಟಿಗೆ ತಂದಿದ್ದಾರೆ. ಯಾಕಂದರೆ 40 ವರ್ಷಗಳಿಂದ ಈ ಹೋರಾಟವನ್ನು ಮೊದಲೇ ಮಾಡಬೇಕಾಗಿತ್ತು. ನೀರಿನ ಸಮಸ್ಯೆಯಿಂದ ಆವಾಗ ಸ್ವಲ್ಪ ಮಳೆಗೆಳೆ ಬರ್ತಾಯಿತ್ತು, ನೀರು ಸ್ವಲ್ಪ ಜಾಸ್ತಿ ಇತ್ತು. ಇವಾಗ ಒಂದು 15 ವರ್ಷಗಳಿಂದ ನಮಗೆ ಯಾವ ಥರ ಆಗಿದೆ ಅಂತಂದರೆ ಹೇಳ್ಕೊಳ್ಳೋ ಪರಿಸ್ಥಿತಿ ಆ ಥರ ಆಗಿದೆ. ನಾವು ಸರ್ಕಾರಕ್ಕೆ, ಎರಡೂ ಸರ್ಕಾರಗಳಿಗೆ ನಾವು ಒಂದೇ ಮನವಿ ಮಾಡ್ಕೊಳ್ಳೋದು, ನಮ್ಮ ತಾಲೂಕಿನಲ್ಲಿ ರೇಷ್ಮೆ ಬೆಳೀತಾ ಇದ್ದೀವಿ, ಮಾವು ಬೆಳೀತಾ ಇದ್ದೀವಿ, ನಮಗೆ ನೀರೊಂದು ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸಿದ್ದರಾಮಯ್ಯನವ್ರನ್ನು ಹಾಗೂ ಮನಮೋಹನ್ ಸಿಂಗ್ ಅವ್ರನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮೋದಿ ಅವ್ರನ್ನ ಮನವಿ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕ್ನಲ್ಲಿ ಯಾವ ಥರ ಪರಿಸ್ಥಿತಿ ಬಂದಿದೆ ಅಂತಂದರೆ 1500 ಅಡಿ ಹಾಕಿದ್ರೂ ನೀರಿಲ್ಲ. ಎಲ್ಲ ಕರ್ನಾಟಕ ಜನರಿಗೂ ಗೊತ್ತು, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನರಿಗೆ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು. ಅದರಿಂದ ಇರೋ ಹಳ್ಳಿಗಳಲ್ಲಿರೋ ಜನ ಎಲ್ಲ ಸಿಟಿಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅದರಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಇದೇನೆಂದರೆ, ಆ ಯೋಜನೆಯನ್ನು ಜಾರಿ ತರಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಚಿಂತಾಮಣಿಯಿಂದ ಒಂದು 6000 ಜನ ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ದೀವಿ. ಈ ಹೋರಾಟ ಕಂಟಿನ್ಯೂ ಆಗಿ ನಡೆಯುತ್ತೆ. ಈ ಹೋರಾಟದಲ್ಲಿ ಎಲ್ಲ ನಮ್ಮ ಚಿಂತಾಮಣಿನ ಎಲ್ಲ ಸಮಸ್ಯೆ ನಗರ ಜನರು ಭಾಗವಹಿಸಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಪ್ರಾಣ ಬೇಕಾದರೂ ಕೊಡೋಕ್ಕೆ ತ್ಯಾಗವಾಗಿ ನಾವಿದ್ದೀವಿ. ಪ್ರಾಣ ಕೂಡ ಕೊಡೋಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಇದೊಂದು ಎಚ್ಚರಿಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಸಾರಿ ನಮ್ಮ ಬಗ್ಗೆ, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತಂದರೆ ಫಸ್ಟ್ ಸಾರೇನೆ ನಾವು ಒಂದು 5-6 ಜನನೇ ಪ್ರಾಣನೇ ಕೊಟ್ಬಿಡ್ತೀವಿ ನೀರಿಗೋಸ್ಕರ. ಪ್ರಾಣ ಅಂತಂದರೆ ಅವ್ರು ಹೇಳ್ಕೊಳ್ಳೋದಲ್ಲ, ಹೇಳ್ಕೊಳ್ದಿರೇ ಪ್ರಾಣ ಅಲ್ಲೇ ಕೊಡ್ತೀವಿ ನಾವು. ಇದೊಂದು ಸಿದ್ದರಾಮಯ್ಯ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಗೆ ಏನನ್ನ ಅವ್ರಿಗೆ ಇದಿದ್ರೆ ನಮಗೆ ಈ ನೀರಿನ ಬಗ್ಗೆ ಯೋಚನೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮನವರಿಕೆ ಮಾಡ್ತೀನಿ. ಅರುಣ್ ಬಾಬು ಅಂತ. ಇನ್ನು ಈ ಪಾದಯಾತ್ರೆಯಲ್ಲಿ ಜನಸೋತ್ತಮವೇ ಸೇರಿತ್ತು. ಹೆಚ್ಚು ತಾಲೂಕಿನ ಜನತೆ ಭಾಗವಹಿಸಿದ್ರು. ಮಹಿಳೆಯರು, ಯುವಕರು, ಹಿರಿಯರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು.